ನಮಸ್ಕಾರ ವೀಕ್ಷಕರೇ, ಶ್ರೀ ಎಂ ರವರ ಆತ್ಮಚರಿತ್ರೆಯ 17ನೇ ಅಧ್ಯಾಯಕ್ಕೆ ಸ್ವಾಗತ. ಆಧ್ಯಾತ್ಮಿಕ ಅನ್ವೇಷಕನಾಗಿ ಬಂದಿದ್ದ ಬಾಲಕ ಶ್ರೀ ಎಂನ ಜತೆ ಅದೊಂದು ಸಂಜೆ ಆತನ ಗುರುಗಳಾದ ಮಹೇಶ್ವರನಾಥ್ ಬಾಬಾರವರು ಮಧು ನಾಡಿದ್ದು ಪಶ್ಚಿಮ ಟಿಬೆಟ್ನಲ್ಲಿರುವ ತೋಲಿಂಗ ಮಠಕ್ಕೆ ಹೊರಡೋಣ ಎಂದಾಗ ಈತನ ಸಂತಸಕ್ಕೆ ಪಾರವೇ ಇರಲಿಲ್ಲ. ಮರುದಿನ ಬೆಳಗ್ಗಿನ ಜಾವ ಅವರಿರುವರು ಬದರಿನಾಥದ ಪ್ರಧಾನ ಅರ್ಚಕರಾದ ರಾವಲ್ಜಿಯವರನ್ನು ಕಾಣಲು ಹೊರಟರು. ಬಾಬಾಜಿಯವರನ್ನು ಕಂಡೊಡನೆ ರಾವಲ್ಜಿ ಎದ್ದು ನಿಂತು ಕೈ ಜೋಡಿಸುತ್ತಾ ನಮಸ್ಕಾರ, ದಯಮಾಡಿ ಬನ್ನಿ ಸ್ವಾಮಿ ಎಂದರು ಮಲಯಾಳಂನಲ್ಲಿ. ನಂತರ ಅವರಿರುವರು ಶುದ್ಧ ಮಲಯಾಳಂನಲ್ಲಿ ಮಾತನಾಡುತ್ತಿದ್ದಾಗ ಬಾಲಕ ಶ್ರೀ ಎಂ ತನ್ನ ಕಿವಿಗಳನ್ನು ತಾನೇ ನಂಬದಂತಾದನು. ಯಾಕೆಂದರೆ ಬಾಬಾಜಿ ಇಷ್ಟು ಸಮಯ ಮಲಯಾಳಂನಲ್ಲಿ ಮಾತನಾಡೇ ಇರಲಿಲ್ಲ ಹಾಗೂ ಅವರು ನೋಡಲು ಶುದ್ಧ ಕಾಶ್ಮೀರಿಯಂತಿದ್ದರು. ರಾವಲ್ಜಿ ಬಾಬಾಜಿಯವರೊಂದಿಗೆ ಮಾತನಾಡುತ್ತಾ, ಈತ ನಿಮಗೆಲ್ಲಿ ಸಿಕ್ಕಿದ? ಯಾತ್ರಾ ಸ್ಥಳಗಳಲ್ಲಿನ ವಂಚಕ ಗುರುಗಳ ಬಗ್ಗೆ ಈತನನ್ನು ಈ ಮೊದಲೇ ಎಚ್ಚರಿಸಿದ್ದೆ ಎಂದಾಗ, ಬಾಬಾಜಿ, ನಮ್ಮಿಬ್ಬರಿಗೆ ಹಳೆಯ ಸಂಬಂಧವಿದೆ. ನಾಳೆ ಮುಂಜಾನೆ ನಾವು ತೋಲಿಂಗ ಮಠದ ಕಡೆ ತೆರಳಲಿದ್ದೇವೆ. ಅದಕ್ಕೆ ಕೊಂಚ ನಿಮ್ಮ ನೆರವಿನ ಅಗತ್ಯವಿದೆ ಎಂದರು. ನಿಮ್ಮ ಸೇವೆಗೆ ಸದಾ ಸಿದ್ಧ ಎಂದರು ರಾವಲ್ಜಿ. ಆ ರಾತ್ರಿಯನ್ನು ವ್ಯಾಸಗುಹೆಯಲ್ಲಿ ಕಳೆದು ಮರುದಿನ ಬೆಳಗ್ಗಿನ ಜಾವ ಅವರು ಅಡುಗೆ ಮಾಡಬಲ್ಲ ಓರ್ವ ನೇಪಾಳಿ ಕೂಲಿಯಾಳು ಫತೇ ಬಹಾದ್ದೂರ್, ಮಾನಾ ಗ್ರಾಮದ ಟಿಬೆಟಿನ್ ಮುಖ್ಯಸ್ಥ ಒದಗಿಸಿದ್ದ ಕುದುರೆ ಮರಿ, ಅದರ ಜೊತೆ ಉಳಿದುಕೊಳ್ಳಲು ಡೇರೆ, ದಿನಸಿ ಸಾಮಾನು, ಗ್ಯಾಸ್ ಒಲೆ, ಪಾತ್ರೆಗಳು, ಉಣ್ಣೆಯ ಬಟ್ಟೆಗಳು ಮುಂತಾದವುಗಳನ್ನು ಹೊತ್ತುಕೊಂಡು ಮಾನಾಪಾಸ್ನ ದಿಕ್ಕಿನಲ್ಲಿ ಹೆಜ್ಜೆ ಇರಿಸತೊಡಗಿದರು. ಬಾಬಾಜಿ ಎಂದಿನಂತೆ ಹತ್ತಿಯ ತುಂಡು ಬಟ್ಟೆ ಹಾಗೂ ಕಂದು ಬಣ್ಣದ ಬೂಟುಗಳನ್ನು ಧರಿಸಿದ್ದರೆ ಈತ ದಪ್ಪ ಉಣ್ಣೆಯ ಕಾಶ್ಮೀರಿ ನಿಲುವಂಗಿ ಜತೆ ಉಣ್ಣೆಯ ಟೋಪಿ, ಕಾಲುಚೀಲ ಹಾಗೂ ಮೃದು ಚರ್ಮದ ಬೂಟುಗಳನ್ನು ಧರಿಸಿದ್ದನು. ಬಾಬಾಜಿ ಈ ಮಾರ್ಗದ ಸಂಪೂರ್ಣ ಪರಿಚಯ ತನಗಿದೆ, ಆದ್ದರಿಂದ ಯಾವುದೇ ಚಿಂತೆಗೆ ಕಾರಣವಿಲ್ಲ. ಕೈಲಾಸಕ್ಕೆ ಹೋಗುವ ಬಲು ಪ್ರಾಚೀನ ಮಾರ್ಗವಿದು. ಶ್ರೀರಾಮ, ಪಾಂಡವರು, ಶುಕದೇವ ಮುಂತಾದವರು ಕೈಲಾಸಕ್ಕೆ ಸಾಗಿದ್ದು ಇದೇ ಮಾರ್ಗವಾಗಿ. ಮೊದಲು ತೋಲಿಂಗ ಮಠಕ್ಕೆ ತಲುಪೋಣ, ಕೈಲಾಸಕ್ಕೆ ಹೋಗುವ ಬಗ್ಗೆ ನಂತರ ನಿರ್ಧರಿಸೋಣ ಎಂದರು. ಸರಸ್ವತಿ ಮತ್ತು ಅಲಕಾನಂದೆಯರು ಸಂಗಮಿಸುವ ಕೇಶವಪ್ರಯಾಗದಿಂದ ಸರಸ್ವತಿ ದಂಡೆಯನ್ನೇ ಅನುಸರಿಸಿ ಉತ್ತರ ದಿಕ್ಕಿನೆಡೆಗೆ ಇವರ ಪ್ರಯಾಣ ಸಾಗಿತು. ಕಠಿಣ ಹಾದಿ, ವಿಪರೀತ ಚಳಿಯಿಂದಾಗಿ ದಿನವೊಂದಕ್ಕೆ 10 ಕಿಲೋಮೀಟರ್ಗಳಿಗಿಂತ ಹೆಚ್ಚು ನಡೆಯಲು ಸಾಧ್ಯವಾಗದಂತಹ ಪರಿಸ್ಥಿತಿ. ನೇಪಾಳಿ ಸಹಚರ ಫತೇ ಬಹಾದ್ದೂರ್ ಗ್ಯಾಸ್ ಹಚ್ಚಿ ಚಪಾತಿ, ಆಲೂಗಡ್ಡೆ ಪಲ್ಯ ಮಾಡಿಕೊಡುತ್ತಿದ್ದುದರಿಂದ ಆಹಾರದ ಸಮಸ್ಯೆ ಇರಲಿಲ್ಲ. ಬಾಬಾಜಿ ಹೇಳಿಕೊಟ್ಟ ವಿಶೇಷ ಪ್ರಾಣಾಯಾಮದಿಂದಾಗಿ ಎತ್ತರಕ್ಕೆ ಹೋಗುತ್ತಾ ಆಮ್ಲಜನಕದ ಕೊರತೆ ಇದ್ದರೂ ನಿಭಾಯಿಸಲು ಸಾಧ್ಯವಾಯಿತು. ವ್ಯಾಸಗುಹೆ ದಾಟಿದ ಮೇಲೆ ದಾರಿ ಎಂಬುದೇ ಇರಲಿಲ್ಲ. ಬೃಹತ್ ಬಂಡೆಗಳು ಹಾಗೂ ಹಿಮಗಡ್ಡೆಗಳ ನಡುವೆ ಇವರು ಸಾಗಿದ್ದೇ ಹಾದಿ. ಸರಸ್ವತಿಯನ್ನೇ ಅನುಸರಿಸಿ ನಡೆಯುತ್ತಾ ಅದರ ಕೆಲ ಉಪನದಿಗಳನ್ನು ಠಣ್ಣಗೆ ಕೊರೆಯುತ್ತಿದ್ದರು. ಹೇಗೋ ದಾಟಿಕೊಂಡರು. ಬದರಿನಾಥದಿಂದ ಸುಮಾರು 50 ಕಿಲೋಮೀಟರ್ ಆಚೆಗಿನ ಭೂಪ್ರದೇಶವಂತೂ ಬಲು ಕಠಿಣ, ಸಂಪೂರ್ಣ ಹಿಮಾವೃತವಾಗಿ ವಿಪರೀತ ಜಾರುತ್ತಿತ್ತು. ಹೀಗೆ ಸಾಗುತ್ತಿರುವಂತೆ ಕಡು ನೀಲಿ ಬಣ್ಣದ ಪರ್ವತವೊಂದು ಗೋಚರಿಸಿತು. ಇದು ನೀಲ ಪರ್ವತ ಅಂದರು ಬಾಬಾಜಿ. ಒಂದಾನೊಂದು ಕಾಲದಲ್ಲಿ ಖ್ಯಾತ ಋಷಿ ಕಾಕಭೂಷುಂಡಿ ವಾಸಿಸುತ್ತಿದ್ದ ಪರ್ವತವಂತೆ ಅದು. 11ನೇ ರಾತ್ರಿ ಮಾನಾ ರಹದಾರಿಯ ಸುಮಾರು 12 ಕಿಲೋಮೀಟರ್ ಕೆಳಗೆ ಇವರು ಡೇರೆ ಹಾಕಿದ್ದರು. ಅಂದು ಡೇರೆಯ ದ್ವಾರದಲ್ಲಿ ಸಣ್ಣದೊಂದು ಧ್ವನಿ ಹಚ್ಚಲು ಫತೇ ಬಹಾದ್ದೂರ್ ಯಶಸ್ವಿಯಾದ. ಅಂದು ರಾತ್ರಿ ಈತ ಬಾಬಾಜಿಯವರೊಂದಿಗೆ ನೀವು ಕೇರಳದವರೇ ಎಂದು ಕೇಳಿದಾಗ ಬಾಬಾಜಿ ಅಲ್ಲವೆಂದರು. ಈತ ಪುನಃ, ಆದರೆ ಬಾಬಾಜಿ, ನೀವು ರಾವಲ್ಜಿಯ ಜತೆ ಕೇರಳದ ಅಚ್ಚ ಮಲಯಾಳಂನಲ್ಲಿ ಮಾತನಾಡಿದ್ದೀರಿ, ಆದರೆ ನನ್ನೊಂದಿಗೆ ಒಂದೇ ಒಂದು ಬಾರಿಯೂ ನೀವು ಮಲಯಾಳಂನಲ್ಲಿ ಮಾತನಾಡಿದ್ದಿಲ್ಲವೆಂದಾಗ ನಕ್ಕ ಬಾಬಾಜಿ, ನೀನೇನು ಯೋಚನೆ ಮಾಡುತ್ತಿರುವೆ ಎಂದು ನನಗೆ ಗೊತ್ತು. ವಾಸ್ತವದಲ್ಲಿ ಭೌತಿಕ ಮೆದುಳಿರುವ ಯಾರೂ ಸರ್ವಜ್ಞನಾಗಲು ಸಾಧ್ಯವಿಲ್ಲ. ಆದರೆ ಅಗತ್ಯ ಬಿದ್ದಾಗ ಇನ್ನೊಬ್ಬರ ಮನಸ್ಸಿನ ತರಂಗಗಳೊಂದಿಗೆ ಹೊಂದಿಕೊಂಡು ಕೆಲ ನಿರ್ದಿಷ್ಟ ಉದ್ದೇಶಗಳಿಗಾಗಿ ಆ ಇನ್ನೊಬ್ಬರ ಮನಸ್ಸಿನ ಜ್ಞಾನವನ್ನು ಬಳಸುವ ಶಕ್ತಿ ಗಳಿಸಿಕೊಳ್ಳಲು ಸಾಧ್ಯ. ನಾನು ರಾವಲ್ಜಿಯ ಜತೆ ಮಲಯಾಳಂನಲ್ಲಿ ಸಂಭಾಷಣೆ ಮಾಡಿದ್ದು ಅಂತಹ ಶಕ್ತಿಗೆ ಒಂದು ಉದಾಹರಣೆ. ಈಗ ನೀನು ಮಲಗು, ನಾಳೆ ಕಷ್ಟದ ಪ್ರಯಾಣವಿದೆ. ರಂ ಬೀಜಾಕ್ಷರದಿಂದ ಮತ್ತು ವಿಶೇಷವಾದ ಠುಮ್ಮೋ ಪ್ರಾಣಾಯಾಮದಿಂದ ನಿನ್ನ ಮಣಿಪುರ ಚಕ್ರದಲ್ಲಿ ಅಗ್ನಿಯನ್ನು ಆವಾಹಿಸಿಕೋ. ಬಲವಾಗಿ ನಾಭಿಕ್ರಿಯೆ ಮಾಡು, ದೇಹ ಬೆಚ್ಚಗೆನಿಸುತ್ತದೆ ಅಂದರು.
ಮರುದಿನ ಬೆಳಿಗ್ಗೆ ಮಾನಾಪಾಸ್ನ ತುದಿಗೆ ಅವರ ಪ್ರಯಾಣ ಮುಂದುವರಿದಿತ್ತು. ದಾರಿಯುದ್ದಕ್ಕೂ ಹಿಮಗಡ್ಡೆಗಳು ಹಾಗೂ ಹಿಮಾವೃತ ಬಂಡೆಗಳು. ಈತನಿಗೆ ಹಾಗೂ ನೇಪಾಳಿ ಸಹಚರ ಫತೇ ಬಹಾದೂರ್ನಿಗೆ ತೀವ್ರ ತಲೆನೋವು ಹಾಗೂ ವಾಕರಿಕೆ ಪ್ರಾರಂಭವಾಯಿತು. ಬಾಬಾಜಿ ಇದು ಆಮ್ಲಜನಕದ ಕೊರತೆಯಿಂದ ಉಂಟಾಗಿದೆ ಎಂದು ಹೇಳಿ ನಾಯಿಯಂತೆ ಜೋರಾಗಿ ಬಾಯಿಯಿಂದ ಉಸಿರಾಡಲು ಸಲಹೆ ನೀಡಿದರು. ಸ್ವಲ್ಪ ಹೊತ್ತಿನಲ್ಲೇ ಅವರು ಮಾನಾಪಾಸ್ನ ತುದಿಯಲ್ಲಿ ನಿಂತಿದ್ದರು. ಅಂತಹ ಅದ್ಭುತ ಪರಿಸರದಲ್ಲಿ ಸ್ವಲ್ಪ ಹೊತ್ತು ಧ್ಯಾನಕ್ಕೆ ಕುಳಿತು ನಂತರ ಭಾರತದ ಗಡಿ ದಾಟಿ ಟಿಬೆಟ್ಟಿನ ಗಡಿಭಾಗದಲ್ಲಿ ಇಳಿಯತೊಡಗಿದರು. ಎತ್ತ ಕಣ್ಣು ಹಾಯಿಸಿದರೂ ಬರೀ ಹಿಮ. ಸಾಯಂಕಾಲದ ವೇಳೆಗೆ ಮೂವರು ಕುದುರೆಮರಿಯೊಂದಿಗೆ ಟಿಬೆಟ್ಟಿನ ಕೆಂಪು ನೆಲದ ಬಯಲು ಪ್ರದೇಶ ತಲುಪಿದ್ದರು. ರಾತ್ರಿ ಒಂದು ಬಯಲು ಪ್ರದೇಶದಲ್ಲಿ ಡೇರೆ ಹಾಕಿದ ಇವರು 1 ಗಂಟೆಗಳ ಕಾಲ ಧ್ಯಾನ ಮಾಡಿ ಸಹಾಯಕ ತಯಾರಿಸಿದ ಚಪಾತಿ ಆಲೂಗಡ್ಡೆ ಪಲ್ಯ ಸೇವಿಸಿದರು. ಪಕ್ಕದ ತೊರೆಯೊಂದರಿಂದ ನೀರು ತಂದು ಕಪ್ಪು ಚಹಾ ತಯಾರಿಸಿದ ಸಹಾಯಕನಿಗೆ ಅನೇಕ ದಿನಗಳ ಬಳಿಕ ಅಂದು ಧ್ವನಿ ಉರಿಸಲು ಸಾಧ್ಯವಾಯಿತು. ಚಹಾ ಕುಡಿಯುತ್ತಾ ಹರಟೆ ಹೊಡೆಯತೊಡಗಿದ ಇವರಿಗೆ ಭಯಾನಕ ಗರ್ಜನೆಯೂ ಕಾಡು ಕುದುರೆಗಳ ಅರಚಾಟವೂ ಕೇಳಿಸಿತ್ತು. ಬಾಬಾಜಿ ಭಯಪಡಬೇಡ, ಹಿಮಚಿರತೆಗಳು ಕಾಡು ಕುದುರೆಗಳನ್ನು ಬೇಟೆಯಾಡುವುದು ಇಲ್ಲಿ ಸಾಮಾನ್ಯವೆಂದರು. ಮರುದಿನ ತೋಲಿಂಗ ಮಠದ ಕಡೆ ಇವರ ಪ್ರಯಾಣ ಮುಂದುವರಿಯಿತು. ಬದರಿನಾಥದಿಂದ ಅಲ್ಲಿಗೆ ತಲುಪಲು ಅವರಿಗೆ ಒಟ್ಟು 21 ದಿನ ತಗುಲಿತ್ತು. ಬಾಬಾಜಿ ಈತನನ್ನು ತೋಲಿಂಗ ಮಠದ ಒಳಗೆ ಕರೆದುಕೊಂಡು ಹೋಗಿ ಅಲ್ಲಿ ಭವ್ಯಾಕಾರದ ಬುದ್ಧನ ಮೂರ್ತಿಯನ್ನು ತೋರಿಸಿದರು. ಭದ್ರಕಾಳಿಯನ್ನೊಳಗೊಂಡು ಅಲ್ಲಿ ಅನೇಕ ಹಿಂದೂ ದೇವರುಗಳು ಇದ್ದರು. ಅಲ್ಲಿನ ಲಾಮಾರ ಪ್ರಕಾರ ತೋಲಿಂಗ ಮಠವೇ ಮೂಲ ಬದರಿನಾಥ. ಅದು ಅನೇಕರಿಗೆ ಅಗಮ್ಯವಾದುದರಿಂದ ಈಗಿನ ಬದರಿನಾಥ ದೇವಾಲಯವನ್ನು ಕಟ್ಟಲಾಯಿತಂತೆ. ಅಲ್ಲಿನ ಮಠಾಧಿಪತಿ ಲಾಮಾ ಇವರನ್ನು ರಿಂಪೋಚೆಯವರ ಬಳಿ ಕರೆದೊಯ್ದರು. ರಿಂಪೋಚೆಯು ಬಾಬಾಜಿಯು ಒಬ್ಬರಿಗೊಬ್ಬರು ಅಪಾರ ಗೌರವ ಸೂಚಿಸಿದರು. ನಂತರ ಇಬ್ಬರು ಟಿಬೆಟಿಯನ್ ಭಾಷೆಯಲ್ಲಿ ಮಾತನಾಡತೊಡಗಿದರು. ಇದು ಈತನಿಗೆ ಅಚ್ಚರಿಯೇನೂ ಅನಿಸಲಿಲ್ಲ. ನಂತರ ರಿಂಪೋಚೆ ಈತನಿಗೆ ಆಶೀರ್ವದಿಸಿ ಹೊರಟರು. ಅಲ್ಲಿ ಅನೇಕ ಬೌದ್ಧ ಸನ್ಯಾಸಿಗಳು, ದೊಡ್ಡದಾದ ಒಂದು ಅಡಿಗೆ ಮನೆಯೂ ಇತ್ತು. ಆದರೆ ಬಾಬಾಜಿ ಡೇರೆಯಲ್ಲೇ ಇರಲು ಇಷ್ಟಪಟ್ಟರು. ಅಂದು ರಾತ್ರಿ ಊಟದ ಬಳಿಕ ಬಾಬಾಜಿ ದುನಿಯಾ ಸಮಕ್ಷಮದಲ್ಲಿ ಈತನಿಗೆ ನಾಥಪಂಥದ ಗುಪ್ತ ಮಂತ್ರದ ದೀಕ್ಷೆ ನೀಡಿದರು. ನುರಿತವರಂತೆ ಈತನ ಕಿವಿಯ ಹಾಲೆಯನ್ನು ಚುಚ್ಚಿ ತಾಮ್ರದ ಓಲೆಯ ಧಾರಣೆ ಮಾಡಿಸಿದರು. ನಂತರ ಬಾಬಾಜಿ ಹೇಳಿದರು, ನಾವು ನಾಥರು ಹೋದಲ್ಲೆಲ್ಲ ಧ್ವನಿ ಹಚ್ಚುತ್ತೇವೆ, ಆದರೆ ನಿನ್ನ ವಿಷಯದಲ್ಲಿ ಅದು ಅನ್ವಯವಾಗುವುದಿಲ್ಲ. ನೀನು ಶಿವರಾತ್ರಿ, ಗುರುಪೌರ್ಣಮೆಯಂತಹ ವಿಶೇಷ ಸಂದರ್ಭಗಳಲ್ಲಿ ಬಿಟ್ಟರೆ ಬೇರೆ ಸಮಯದಲ್ಲಿ ಧ್ವನಿ ಹಚ್ಚುವ ಅಗತ್ಯವಿಲ್ಲ ಹಾಗೆಂದು ನನ್ನ ಗುರುಗಳು ಆದೇಶಿಸಿದ್ದಾರೆ. ಅಲ್ಲದೆ ನಾಡಿಗೆ ಹಿಂತಿರುಗಿದ ನಂತರ ಈ ತಾಮ್ರದ ಓಲೆಗಳನ್ನು ಕಳಚಿಟ್ಟು ಸಾಮಾನ್ಯ ವಸ್ತ್ರಗಳನ್ನು ಧರಿಸಬಹುದು. ಕಾರಣ ನಿನಗೊಂದು ವಿಶೇಷ ಉದ್ದೇಶವಿದೆ. ಭೂಮಿಯಲ್ಲಿ ಬದುಕುವ ಎಲ್ಲರಂತೆಯೇ ಬದುಕು. ನಿನ್ನ ಮನಸ್ಸನ್ನು ಮಾತ್ರ ಪ್ರಜ್ಞೆಯ ಉನ್ನತ ಸ್ತರದಲ್ಲಿ ನೆಟ್ಟುಕೋ. ಈಗಿನಿಂದ ನೀನೊಬ್ಬ ನಾಥ. ನಮ್ಮ ಪರಂಪರೆಯಲ್ಲಿ ನೀನು ಮಧುಕರನಾಥ ಎಂದು ಕರೆಯಲ್ಪಡುವೆ ಅಂದರು. ಮರುದಿನದ ಪ್ರಯಾಣದ ಸಂದರ್ಭದಲ್ಲಿ ಅವರು ಖಂ ಜಿಲ್ಲೆಯ ಎತ್ತರ ನಿಲುವಿನ ಟಿಬೆಟಿಯರನ್ನು ಭೇಟಿಯಾದರು. ಅವರು ಗುಡ್ಡಗಳಲ್ಲಿನ ಸಣ್ಣ ಗುಡಿಸಲುಗಳಲ್ಲಿ ವಾಸಿಸುತ್ತಿದ್ದರು. ವೃತ್ತಿಯಲ್ಲಿ ಓಲೆಕಾರರಾಗಿರುವ ಅವರಲ್ಲಿ ಕೆಲವರು ಪೋಲ್ವಾಲ್ಟಿಗೆ ಬಳಸಲಾಗುವಂತಹ ಉದ್ದನೆಯ ಕೋಲುಗಳನ್ನು ಹಿಡಿದು ಅದರ ಸಹಾಯದಿಂದ ಹಾಗೂ ಕೆಲ ಉಸಿರಾಟದ ತಂತ್ರಗಳನ್ನು ಬಳಸಿಕೊಂಡು ಗಾಳಿಯಲ್ಲಿ ಯೋಜನೆಗಳಷ್ಟು ದೂರ ಹಾರಿ ದೂರಾತಿದೂರ ಮಾರ್ಗಗಳನ್ನು ಕ್ರಮಿಸುತ್ತಿದ್ದರು. ನಂತರದ 3 ದಿನಗಳ ವಿಶ್ರಾಂತಿಯ ಬಳಿಕ ಪೂರ್ವಾಭಿಮುಖವಾಗಿ ಕೈಲಾಸದ ಕಡೆಗೆ ನಡೆಯತೊಡಗಿದ ಇವರು 3 ದಿನಗಳಲ್ಲಿ ದಾಪಾ ಗ್ರಾಮ ತಲುಪಿದ್ದರು. ಅಲ್ಲೊಂದು ಬೌದ್ಧ ದೇಗುಲ ಹಾಗೂ ಲಾಮಾಗಳ ಮಠವಿತ್ತು. ಅಲ್ಲಿ ಅಸಂಖ್ಯ ಸನ್ಯಾಸಿಗಳ ವಾಸವಿತ್ತು. ಅಲ್ಲೇ ಪಕ್ಕದಲ್ಲಿ ಭಾರತೀಯ ವ್ಯಾಪಾರಿಗಳು ಟಿಬೆಟಿಯನ್ನರೊಂದಿಗೆ ವ್ಯಾಪಾರ ಮಾಡಲು ಬರುವ ದೊಡ್ಡದಾದ ಮಾರುಕಟ್ಟೆಯೂ ಇತ್ತು. ಅಲ್ಲಿಗೆ ತಲುಪಿದ ನಂತರ ಬಾಲಕ ಶ್ರೀ ಎಂನ ಆರೋಗ್ಯ ಹದಗೆಡಲಾರಂಭಿಸಿತು. ಭಯಂಕರ ಜ್ವರ, ಬಿಟ್ಟು ಬಿಟ್ಟು ಬರುವ ನಡುಕ ಹಾಗೂ ವಿಪರೀತ ತಲೆನೋವು ಬಾಧಿಸತೊಡಗಿತ್ತು. ಸುತ್ತಿಗೆಯಿಂದ ಯಾರೋ ತಲೆಗೆ ಹೊಡೆಯುತ್ತಿರುವಷ್ಟು ನೋವು. ಲಾಮಾ ಮಠದಲ್ಲಿರುವ ವೈದ್ಯರು ಮೂಲಿಕೆಗಳಿಂದ ತಯಾರಿಸಿದ ಕಷಾಯವನ್ನು ಅನೇಕ ಬಾರಿ ಕುಡಿಸಿದರೂ ಜ್ವರ ಕಡಿಮೆಯಾಗಲಿಲ್ಲ. ಒಂದು ರಾತ್ರಿ ಕೆಂಡಾಮಂಡಲ ಜ್ವರದಿಂದಾಗಿ ಅರೆಪ್ರಜ್ಞಾವಸ್ಥೆಯಲ್ಲಿ ಡೇರೆಯಲ್ಲಿ ಒಬ್ಬನೇ ಮಲಗಿದ್ದಾಗ ನಾಯಿಯೊಂದು ನೋವಿನಿಂದ ಸಣ್ಣದಾಗಿ ಊಳಿಡುವ ಧ್ವನಿ ಕೇಳಿಸಿತ್ತು. ಡೇರೆಯ ದ್ವಾರದ ಕಡೆಗೆ ತಿರುಗಿಕೊಂಡಿದ್ದ ಈತನಿಗೆ ಗೊರಿಲ್ಲಾದಂತಹ ಪ್ರಾಣಿಯ ಬೃಹದಾಕೃತಿಯ ನೆರಳು ಕಂಡಿತು. ಭಯದಿಂದ ಕಂಪಿಸತೊಡಗಿದ ಈತನಿಗೆ
ಕಿರುಚಬೇಕೆನಿಸಿದರೂ ಕಂಠದಿಂದ ಸದ್ದೇ ಹೊರಡಲಿಲ್ಲ. ಆ ಆಕೃತಿ ಈತನೆಡೆಗೆ ಧಾವಿಸಿ ಕೀ ಎಂದು ವಿಲಕ್ಷಣ ಸದ್ದು ಮಾಡುತ್ತಾ ಕ್ಷಣಾರ್ಧದಲ್ಲಿ ಏನನ್ನೋ ಈತನ ಬಾಯೊಳಗೆ ತುರುಕಿತು. ಜ್ವರದಿಂದ ಬಾಯಿ ರುಚಿಯೇ ಇರಲಿಲ್ಲವಾದರೂ ಆ ವಿಚಿತ್ರ ಪ್ರಾಣಿ ಈತನ ಬಾಯಿಯೊಳಗೆ ತಳ್ಳಿದ ಮೇಣದಂತಹ ಪದಾರ್ಥದ ಸಿಹಿ ನಾಲಿಗೆಗೆ ತಿಳಿಯಿತು. ಆಮೇಲೆ ಕೂಡಲೇ ಡೇರೆಯಿಂದ ಹೊರಹೋದ ಆ ವಿಚಿತ್ರ ಪ್ರಾಣಿಯ ರೋಮಗಳು ಕೆನೆ ಬಣ್ಣವಿರುವುದನ್ನು ಈತನು ಲಾಂಧ್ರದ ಬೆಳಕಿನಲ್ಲಿ ನೋಡಿದ್ದನು. ಫತೇ ಬಹಾದೂರ್ ಹೊರಗಿನಿಂದ ಕಿರುಚುತ್ತಾ ಒಳಬಂದು ಪರ್ವತಮಾನವ ಅಂದ. ಮಾರನೇ ದಿನ ಬೆಳಿಗ್ಗೆ ಈತ ಪ್ರಯಾಣಕ್ಕೆ ಯೋಗ್ಯವಾಗುವಷ್ಟು ಗುಣಮುಖನಾಗಿದ್ದ. ಆದರೆ ಈ ಬಾರಿ ಕೈಲಾಸ ಯಾತ್ರೆ ಇಲ್ಲ ಎಂದು ಬಿಟ್ಟರು ಬಾಬಾಜಿ. ಬಹಳ ವರ್ಷಗಳ ನಂತರ ದೊಡ್ಡದೊಂದು ತಂಡದೊಂದಿಗೆ ನೀನು ಈ ಮಾರ್ಗವಾಗಿ ಹೋಗುವಾಗ ಗುರುಪೌರ್ಣಮಿ ಆಚರಿಸಲಿರುವೆ. ಈಗ ಬದರೀನಾಥಕ್ಕೆ ಹಿಂದಿರುಗೋಣ ಅಂದರು. ಬದರೀನಾಥಕ್ಕೆ ಹಿಂದಿರುಗುವಾಗ ಈತ ಬಾಬಾಜಿಯ ಜೊತೆ ತಾನು ನಿನ್ನೆ ನೋಡಿದ್ದು ಏತಿಯೇ ಎಂದು ಕೇಳಿದಾಗ ಬಾಬಾಜಿ ಹೌದು, ಏನೇ ಇರಲಿ ಅದನ್ನು ಯಾರಲ್ಲೂ ಹೇಳಲು ಹೋಗಬೇಡ, ಜನ ನಂಬುವುದಿಲ್ಲ ಅಂದರು. ಅಲ್ಲಿಂದ ಬದರೀನಾಥಕ್ಕೆ ತಲುಪಲು ಕೇವಲ 16 ದಿವಸ ತಗುಲಿತ್ತು. ಕುದುರೆ ಮರಿಯ ಬೆನ್ನ ಮೇಲೆ ಕುಳಿತಿದ್ದ ಈತ ಹಿಮ ಶೃಂಗಗಳು, ಸುಂದರ ಝರಿಗಳು, ಹಿಮ ಸರೋವರಗಳು ಮುಂತಾದ ಪ್ರಕೃತಿಯ ಅಲೌಕಿಕ ಸೌಂದರ್ಯವನ್ನು ಆನಂದಿಸುತ್ತಾ ಮೈಮರೆತಿದ್ದನು. ಬದರೀನಾಥ ತಲುಪಿದೊಡನೆ ಕುದುರೆ ಮರಿಯನ್ನು ಡೇರೆಯನ್ನು ಹಿಂದಿರುಗಿಸಿ ಫತೇ ಬಹಾದೂರ್ಗೆ ಕೈತುಂಬ ಹಣ ನೀಡಿ ವಿದಾಯ ಹೇಳಿದ ಬಾಬಾಜಿ ಚರಣಪಾದುಕೆಯ ಬಳಿಯ ಗುಹೆಗೆ ಮರಳಿದ್ದರು. ಬಾಬಾಜಿಯ ಶುಶ್ರೂಷೆಯಿಂದ 1-2 ವಾರಗಳಲ್ಲೇ ಈತ ಸಂಪೂರ್ಣವಾಗಿ ಚೇತರಿಸಿದ್ದನು. ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಾ ಬಾಲಕ ಶ್ರೀ ಎಂ ಬಾಬಾಜಿಯ ಜತೆ ಪುಷ್ಪಕಣಿವೆ, ಹೇಮಕುಂಡ್ ಸಾಹೇಬ್ ಹಾಗೂ ಪಂಚಕೇದಾರಗಳಿಗೆ ಬೆಳೆಸಿದ ಪ್ರಯಾಣದ ಸಂಪೂರ್ಣ ಚಿತ್ರಣವನ್ನು ಮುಂದಿನ ಸಂಚಿಕೆಯಲ್ಲಿ ನೀಡಲಿದ್ದೇನೆ. ಅಲ್ಲಿಯವರೆಗೆ ನಮಸ್ಕಾರ.